ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ವಿಚಾರು ಎಲ್ಲೋಗ್ತಿದೀವಿ ಎಲ್ಲೋಗ್ತಿದೀವಿ ಟೆಲ್ ಮೀ. ಎಲ್ಲೋಗ್ತಿದೀವಿ? ಎಲ್ಲಿ? ಹಾಸ್ಪಿಟ್ಲ್ಗ? ಕರೆಕ್ಟಾಗಿ ಹೇಳಿ, ಎಲ್ಲೋಗ್ತಾ ಇದೀವಿ? ಸ್ಕೂಲ್ಗೆ. ಏನಕ್ಕೆ? ಅದೇನಕ್ಕೆ? ಆಡಕ. ಚಾರು ನಿಮ್ಮ ಸ್ಕೂಲ್ ಇದೆ ಚಾರು? ಚೆನ್ನಾಗಿದ್ಯಾ? ಸೂಪರಾಗಿದೆಯಾ? ಇಲ್ಲೇ ಬರ್ತೀಯ ಸ್ಕೂಲ್ಗೆ? ನೀನು ಓದ್ಕೊಂತೀಯಾ? ಇಲ್ಲ ಬಂದು ನಾಳೆಯಿಂದ ಬರ್ತೀಯ? ನಾಳೆಯಿಂದ ಅಲ್ಲ, ಜೂನಿಂದ ಸ್ಕೂಲಿಂದ. ಯಾವಾಗಿಂದ? ಜೂನಿಂದ. ನನ್ನ ಡೌಟ್ ಏನು ಗೊತ್ತಾ, ನಾವು ಓದೋವಾಗ LKGಯಿಂದ 10th ಹೋದ್ರೂ 2 ಲಕ್ಷ ಆಗಿರಲ್ಲ, ಬಟ್ ಇಲ್ಲಿ 1 ವರ್ಷಕ್ಕೆ 2.5. ಹೋಗು ಮಾತಾಡ್ಸೋಗು. ಯೂನಿಫಾರ್ಮ್ ಎಲ್ಲ ಬೇಕು ತಾನೆ? ಯೂನಿಫಾರ್ಮ್ ಎಲ್ಲ ಕೊಡ್ಬೇಕಲ್ಲ ನಿಮಗೆ. ಬುಕ್ಸ್ ಯೂನಿಫಾರ್ಮ್ ಮಾತಾಡ್ಸಿದ್ರೆ ಕೊಡಲ್ಲ, ಮನುಷ್ಯಗಳು ಕೊಡಲ್ಲ. ಚಾರುದು ಸ್ಕೂಲ್ ಅಡ್ಮಿಷನ್ ಇತ್ತು. ಕೆಲವೊಂದು ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಬರಬೇಕಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ರೆ ತುಂಬ ಬಿಸಿಲಂತ ಅನಿಸ್ತಿತ್ತು. ಊಟ ಮಾಡೋ ಮನ್ಸಂತೂ ಇರಲಿಲ್ಲ. ಸೊ ಹಂಗಾಗಿ ಮನೇಲಿ ಸಾಕಷ್ಟು ಫ್ರೂಟ್ಸ್ ಇತ್ತು. ಫ್ರೂಟ್ಸ್ನ ಬಳಸ್ಕೊಂಡು ಏನಾನ ಮಾಡೋಣ ಫ್ರೆಂಟ್ ಆಗಿ ಅಂತ ಅಂದ್ಬಿಟ್ಟು ಮೈನ್ ಆಗಿ ಮಸ್ಕ್ ಮಿಲನ್ ಇತ್ತು. ಮಸ್ಕ್ ಮಿಲನ್ ತುಂಬಾ ಚೆನ್ನಾಗಿ ಹಣ್ಣಾಗಿತ್ತು. ಆ್ಯಂಡ್ ಇದನ್ನ ಬಳಸ್ಕೊಂಡು ಕಸ್ಟರ್ಡ್ ಮಾಡೋಣ ಅಂದ್ಬಿಟ್ಟು ಐಡಿಯಾ ಬಂತು. ಆ್ಯಂಡ್ ಸಖತ್ ಟೇಸ್ಟಿಯಾಗಿರುತ್ತೆ ಮಸ್ಕ್ ಮಿಲನ್. ಸಾಬುದಾನನ ಬಳಸ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಆ್ಯಂಡ್ ಒಂದ್ಸರಿ ಈ ಥರ ಮಾಡ್ಕೊಂಡು ಫ್ರೂಟ್ಸ್ ತಿಂದೇ ಇರೋರು ಕೂಡ ಖಂಡಿತ ಇಷ್ಟಪಟ್ಟು ತಿಂತೀರಾ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ 2 ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊತಿದ್ದೀನಿ. ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಈ ಥರ ನೈಲಾನ್ ಸಾಬುದಾನ ಅಂತ ಸಿಗುತ್ತೆ, ಅದನ್ನು ಒಂದು ಅರ್ಧ ಕಪ್ಪಷ್ಟು ನೈಲಾನ್ ಸಾಬುದಾನನ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ತೀನಿ. ಹುರ್ಕೊಂಡು ಅಂದರೆ ಒಂದು ಸ್ವಲ್ಪ ಸಾಬುದಾನ ಒಂದು ಸ್ವಲ್ಪ ದಪ್ಪದಾಗ ಆಗೋವರೆಗೂ ಹುರ್ಕೊಂಡು ಇದಕ್ಕೆ ಬೇಕಾದಷ್ಟು ಅಂದರೆ ಸಾಬುದಾನ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಬೇಯಿಸ್ಕೊತೀನಿ. ಈ ಥಿಕ್ನೆಸ್ ಬರೋವರೆಗೂ ಕ್ಲೀನಾಗೆ ಬೇಯಿಸ್ಕೋಬೇಕಾಗತ್ತೆ. ಆ್ಯಂಡ್ ಯಾವುದೇ ಥರ ನುಣ್ಣಗಾಗಲ್ಲ, ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಈ ಕಸ್ಟರ್ಡ್ಗೆ ಈ ಫ್ರೂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಮಸ್ಕ್ ಮಿಲನ್ ಫ್ರೂಟ್ ಬೀಳೋದ್ರಿಂದ ಕಸ್ಟರ್ಡ್ ಟೇಸ್ಟೇ ರುಚಿ ಬೇರೆ ಥರ ಇರುತ್ತೆ. ಆ್ಯಂಡ್ ಇದ್ರ ಘಮ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಲ್ಲ, ನನ್ನ ಫೇವ್ರೆಟ್. ಆ್ಯಂಡ್ ಈ ಒಂದು ಹಣ್ಣು ಏನಿತ್ತು ಅದರಲ್ಲಿ ಅರ್ಧ ಭಾಗದಷ್ಟು ಕಟ್ ಮಾಡಿ ನಾನು ಸ್ವಲ್ಪ ರುಬ್ಕೊತೀನಿ. ಇನ್ನು ಅರ್ಧ ಭಾಗ ಏನಿರುತ್ತೆ ಅದನ್ನು ನಾನು ಲಾಸ್ಟಲ್ಲಿ ಕಸ್ಟರ್ಡ್ ಮಾಡಿದ್ದಾದಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಬಿಕಾಸ್ ತಿನ್ನೋವಾಗ ಬಾಯಿಗೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಎಷ್ಟು ಗ್ರೈಂಡ್ ಮಾಡ್ಕೊತಿದ್ದೀನಿ. ಫೈನ್ ಪೇಸ್ಟಾಗೂ ಕೂಡ ಮಾಡ್ಕೋಬೋದು, ಇಲ್ಲ ತಿನ್ನೋದಕ್ಕೆ ಬಾಯಿಗೆ ಸಿಗ್ತಾ ಇರಬೇಕು ಅಂತಂದರೆ ಒಂದು ಸ್ವಲ್ಪ ತರಿಯಾಗಿ ಕೂಡ ರುಬ್ಕೋಬೋದು. ನಾನು ಸ್ವಲ್ಪ ತರಿಯಾಗೆ ರುಬ್ಕೊಂಡಿದ್ದೀನಿ. ಆ್ಯಂಡ್ ಅದು ರುಬ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಆಗಲೇ ಸಾಬುದಾನನ ಫ್ರೈ ಮಾಡ್ಕೊಂಡಿರೋ ಕಡಾಯಿಗೆನೇ ಹಾಲನ್ನು ಹಾಕ್ಕೊತಿದ್ದೀನಿ. ಅಂದರೆ ಇದು ಕಾಯಿಸಿ ತಣ್ಣಗಾಗಿ ಇಕ್ಕಿದ್ದಿದ್ದ ಹಾಲನ್ನ ನಾನೀಗ ಕಡಾಯಿಗೆ ಹಾಕ್ಕೊಂಡು ಆ್ಯಂಡ್ ಇದೊಂದು ಸ್ವಲ್ಪ ಕುದಿ ಬಂದ ಮೇಲೆ 1-2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಒಂದು ಸ್ವಲ್ಪ ಬೌಲಲ್ಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಲಲ್ಗೆ ಹಾಕ್ಕೊತಿದ್ದೀನಿ. ಗಂಟಿಲ್ದಂಗೆ ಕ್ಲೀನಾಗೆ ಮಿಕ್ಸ್ ಮಾಡಿ ಹಾಲಲ್ಗೆ ಹಾಕ್ಕೋಬೇಕಾಗತ್ತೆ. ಹಾಲಲ್ಗೆ ಹಾಕ್ಕೊಂಡು ಕ್ಲೀನಾಗೆ ಹಾಲಲ್ಗೆ ಹಾಕಿದ ತಕ್ಷಣವೂ ಅಷ್ಟೇ ಒಂಚೂರು ಗಂಟಿಲ್ದಂಗೆ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಆ್ಯಂಡ್ ಜಾಸ್ತಿ ಹೊತ್ತೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಕುದಿ ಬಂದು ಆದಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂತಹ ಮಸ್ಕ್ ಮಿಲನ್ನ ನಾನು ಈಗ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಈಗ ಮಸ್ಕ್ ಮಿಲನ್ ಆ್ಯಡ್ ಮಾಡೋದ್ರಿಂದ ಯಾವುದೇ ಥರ ಹೊಡೆದೋಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಒಡೆದೋಗುತ್ತೆ ಅನ್ನೋ ಭಯನೇ ಇಲ್ಲ. ಆರಾಮಾಗಿ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೋದು.
ಆ್ಯಂಡ್ ಅದ್ರ ಜೊತೆಗೆ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಸಾಬುದಾನನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಗಂಟಿಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಕುದಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. 3 ಕುದಿ ಬಂದಾದಮೇಲೆ ಸ್ಟವ್ ಆಫ್ ಮಾಡಿ ಕೆಳಗಡೆಗೆ ಇಳಿಸಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಇಟ್ಟು ಹಾರಿಸ್ಕೊಂಡು ಆ ಟೈಮ್ ಇತ್ತು ಅಂತಂದರೆ 1/2 ಅವರ್ ಅಥವಾ 1 ಅವರ್ ಫ್ರಿಜ್ಜಿಗಿಟ್ಟು ಮತ್ತೆ ಫ್ರೂಟ್ಸನ್ನ ಆ್ಯಡ್ ಮಾಡಿಕೊಂಡು ಫ್ರೂಟ್ ಕಸ್ಟರ್ಡ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಆ್ಯಂಡ್ ಈಗ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಬೌಲ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ಬಿಟ್ಟು ಮತ್ತೆ ಫ್ರೂಟ್ಸನ್ನ ಆ್ಯಡ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಾಬುದಾನ. ಆ್ಯಂಡ್ ಈಗ ನಾನು ಕಲ್ ಸಕ್ಕರೆನ ಒಂದು 4 ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಬಿಸಿ ಇದ್ದಾಗೆ ಹಾಕ್ಕೊತಿದ್ದೀನಿ. ಸ್ಟವ್ ಮೇಲೆ ಹಾಕ್ಕೊಳ್ಳಿಲ್ಲ, ಬಿಕಾಸ್ ಕಲ್ ಸಕ್ಕರೆ ಆಗಿರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರಬಹುದು ಅಂದ್ಬಿಟ್ಟು ಹಾಕ್ಕೊಳ್ಳಿಲ್ಲ. ನಾರ್ಮಲ್ ಸಕ್ಕರೆ ಆದರೆ ಒಡೆದೋಗ್ತಿರ್ಲಿಲ್ಲ, ಕಲ್ ಸಕ್ಕರೆ ಅಲ್ವಾ ನನಗೆ ಯಾಕೋ ಡೌಟ್ ಅಂತ ಅನಿಸ್ತು. ಸೊ ಹಂಗಾಗಿ ನಾನು ಸ್ಟವ್ ಮೇಲೆ ಇದ್ದಾಗ ಹಾಕ್ಕೊಳ್ಳಿಲ್ಲ, ಕೆಳಗಡೆಗೆ ಇಳಿಸಿದ್ಮೇಲೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನೀವು ನಾರ್ಮಲ್ ಸಕ್ಕರೆ ಕೂಡ ಬಳಸ್ಕೋಬೋದು. ನನಗೆ ಸಕ್ಕರೆ ಅಷ್ಟು ಹೆಲ್ದಿ ಅನ್ನಿಸ್ಲಿಲ್ಲ, ಸೊ ಹಂಗಾಗಿ ಕಲ್ ಸಕ್ಕರೆನ ನಾನು ಕ್ಲೀನಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಎಲ್ಲ ಥರ ಫ್ರೂಟ್ಸ್ನು ಕೂಡ ಕೊಂಡಿದ್ದೆ. ಆ್ಯಂಡ್ ಒಂದು ಸ್ವಲ್ಪ ಎಲ್ಲ ಥರ ಫ್ರೂಟ್ಸ್ ಇತ್ತು. ಆ್ಯಪಲ್, ಬನಾನಾ, ಲಿಚ್ಚಿ ಆ್ಯಂಡ್ ಡ್ರ್ಯಾಗನ್ ಫ್ರೂಟ್ ಇತ್ತು, ಮಸ್ಕ್ ಮೆಲನ್ ಇತ್ತು. ಸೊ ಹಂಗಾಗಿ ಎಲ್ಲದನ್ನು ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲದನ್ನು ಈಗ ಹಾಕ್ಕೊಳ್ಳೋಣ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಹುಳಿ ಇರೋವಂಥ ಫ್ರೂಟ್ಸನ್ನ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅಂದರೆ ಗ್ರೇಪ್ಸು, ಆರೆಂಜು ಎಲ್ಲ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಸ್ವೀಟಾಗಿರೋ ಅಂಥದ್ದನ್ನು ಎಲ್ಲದನ್ನು ಹಾಕ್ಕೊಂಡು ಈ ಥರ ಕಸ್ಟರ್ಡ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಎಲ್ಲ ಜಾಸ್ತಿ ಇರೋದ್ರಿಂದ ಬೌಲ್ ಸ್ವಲ್ಪ ಚಿಕ್ಕದಾಗ್ಬಿಡ್ತು. ಆ್ಯಂಡ್ ಆಗುತ್ತೆ ಬಿಡು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಈಗ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆ್ಯಂಡ್ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ದೊಡ್ಡ ಬೌಲ್ಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ. ಆ್ಯಂಡ್ ಎಷ್ಟು ಟೆಂಪ್ಟಿಂಗಾಗಿ ಅನಿಸುತ್ತೆ ಗೊತ್ತಾ. ಆ್ಯಂಡ್ ಒಂದ್ಸರಿ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಆ್ಯಂಡ್ ಇದಕ್ಕೇನು ಅಂತಂದರೆ, ನೀವು ಕಲ್ ಸಕ್ಕರೆ ಹಾಕ್ಕೊಡಿ ಅಥವಾ ನಾರ್ಮಲ್ ಸಕ್ಕರೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ಸಖತ್ತಾಗಿ ಆ್ಯಂಡ್ ಕಲರ್ಫುಲ್ಲಾಗಿ ಯಮ್ಮಿ ಸ್ವೀಟೆಸ್ಟ್ ಕಸ್ಟರ್ಡ್, ಮಸ್ಕ್ ಮಿಲನ್ ಕಸ್ಟರ್ಡ್ ರೆಡಿ ಆಗೋಯ್ತು. ಆ್ಯಂಡ್ ಸಖತ್ತಾಗಿರುತ್ತೆ ಗೈಸ್. ಮಸ್ಕ್ ಮಿಲನ್ ಇತ್ತು ಅಂದರೆ ಈ ಥರ ಕಸ್ಟರ್ಡ್ನ ಮಾಡಿಕೊಂಡು ಒಂದ್ಸರಿ ಟೇಸ್ಟ್ ಮಾಡಿ ಫಿದಾ ಆಗಿಬಿಡ್ತೀರಾ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಒಂಥರ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು 1/2 ಅವರ್ 1 ಅವರ್ ಫ್ರಿಜ್ಜಿಗಿಟ್ಟು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಿನಿಟ್ಸ್ ಫ್ರಿಜ್ಗಿಟ್ಟು ನಾನು ತಿನ್ಕೊಂಡು ಮತ್ತೆ ನನಗೊಂದು ಕ್ಲೈಂಟ್ ಮೀಟಿಂಗ್ ಇತ್ತು. ಸೊ ಹಂಗಾಗಿ ನಾನು ಆಚೆ ಹೊರಟಾಗ ಸ್ವಲ್ಪ ಹೊತ್ತು ಕ್ಲೈಂಟ್ಗೆ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಆ್ಯಂಡ್ ಅವ್ರು ಬಂದಾದಮೇಲೆ ಅವರೊಂದು ಕಾಫಿ ಆರ್ಡರ್ ಮಾಡಿದ್ರು. ಯಾವ ಕಾಫಿ ಅಂತ ಅಂದರೆ ಕ್ಯಾಪುಚಿನೋ ಆರ್ಡರ್ ಮಾಡಿದ್ರು. ಸೀರಿಯಸ್ಲಿ ನನ್ನ ಲೈಫಲ್ಲೇ ನಾನು ಕುಡ್ದಿಲ್ಲ ಅನ್ಕೊತಿದ್ದೆ. ತುಂಬ ಜನ ಅಂತಿದ್ರಲ್ವ ಕ್ಯಾಪುಚಿನೋ ಅಂತ ಇರ್ತಾರೆ. ನನ್ನ ಫ್ರೆಂಡ್ಸು, ಒಂದಿಬ್ಬರು ಕೊಲೀಗ್ಸ್ ಕೂಡ ಅಂದ್ಬಿಟ್ಟು ನಾನು ಟ್ರೈ ಮಾಡಬೇಕು ಯಾವತ್ತಾದರೂ ಅಂತ ಒಂದು 2-3 ಸರಿ ಅಂದ್ಕೊಂಡಿದ್ದೆ. ಅದು ಯಾವುದೇದೋ ಬರುತ್ತಲ್ಲ, ಕ್ಯಾಪುಚಿನೋ, ಅಮೇರಿಕನೋ, ಅದ್ಯಾವುದೋ ಮೋಚಿನೋ ಲೆಚ್ಚಿನೋ ಅಂತ ಬರುತ್ತೆ, ಅದು ಎಲ್ಲ. ಮತ್ತು ನಾನು ಬಿಡು ಏನಕ್ಕೆ, ನನಗೆ ಅಂಥದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಆ ಥರ ಇನ್ವೆಸ್ಟ್ ಮಾಡಿ ಕುಡಿಬೇಕು ಅಂತ ಇಲ್ಲ. ಸೊ ಒಂದು ಸರಿ ಯಾವಾಗಲೂ ಕೋಲ್ಡ್ ಕಾಫಿ ಕುಡ್ದಿದ್ದೆ ಅಷ್ಟೇ, ಬಿಟ್ಟರೆ ಯಾವತ್ತೂ ಕುಡ್ದಿಲ್ಲ. ಬಟ್ ಅವತ್ತು ಆರ್ಡರ್ ಮಾಡಿಬಿಟ್ರಲ್ಲ, ನಾನು ಕುಡಿಯಲ್ಲ ಹಂಗೆ ಹಿಂಗೆ ಹೇಳೋಕ್ಕಾಗಲ್ಲ. ನಾವು ಸ್ವಲ್ಪ ಡಿಗ್ನಿಟಿ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಸರಿ ಬಿಡು ಕುಡಿಯೋಣ ಅಂತ. ಅವರು ತಂದುಕೊಟ್ರು. ಎಷ್ಟು ದೊಡ್ಡ ಕಪ್ಪಲ್ಲಿ ತಂದುಕೊಟ್ರು ಅಂದರೆ, ನಾನು ಮನೇಲಿ ಮಾಡ್ಕೊಂಡು ಕುಡಿತೀನಿ. ಅಫ್ಕೋರ್ಸ್ ನನಗೆ ಕಾಫಿ ಇಷ್ಟ. ನಾನು ಯಾವಾಗಲ ತುಂಬ ಅಪರೂಪಕ್ಕೊಂದು ಚಿಕ್ಕ ಕಪ್ಪಷ್ಟು ಮಾಡ್ಕೊಂಡು ಕುಡಿತೀನಿಲ್ಲ, ಅದಕ್ಕೆ 2ರಷ್ಟು ಡಬ್ಬಲಷ್ಟು ಕೊಟ್ಬಿಟ್ರು. ನಾನು ನೋಡಿದ ತಕ್ಷಣ ಶಾಕು, ಗುರು ಇಷ್ಟು ಕಾಫಿನ ಕುಡಿಯೋದು ಅಂತ. ಮತ್ತೆ ಕುಡಿದು ನೋಡ್ತೀನಿ, ಸಪ್ಪೆ ಅಂತ ಅನಿಸ್ತಿದೆ. ಮತ್ತು ಒಂದು ಸ್ವಲ್ಪ ಶುಗರ್ ಸಪ್ರೇಟಾಗಿ ಕೊಟ್ಟಿರ್ತಲ್ಲ, ಆ್ಯಡ್ ಮಾಡಿಕೊಂಡು ಹೆಂಗೋ ಕಷ್ಟ ಬಿದ್ದು ಸೀರಿಯಸ್ಲಿ ಒಂದು 20 ಮಿನಿಟ್ಸ್ ಕುಡ್ದಿದ್ದೀನಿ. ಅಷ್ಟು ಖಾಲಿನೇ ಆಗಲಿಲ್ಲ, ಕಷ್ಟಪಟ್ಟು ಕುಡಿದ್ಬಿಟ್ಟೆ. ಮತ್ತು ಎಲ್ಲರೂ ಯಾಕೆ ಈ ಥರ ಕ್ಯಾಪುಚಿನೋ ಅಂತಾರೆ ಅಂತ ಅಂದ್ಕೊಂಡೆ. ಏನು ಅದರಲ್ಲಿ ಟೇಸ್ಟೇ ಇಲ್ಲ. ಸೀರಿಯಸ್ಲಿ ನಾವು ಮಾಡೋಂಥ ಮನೆಯಲ್ಲೇ
ಎಷ್ಟೋ ಚೆನ್ನಾಗಿರುತ್ತೆ ಕಾಫಿ. ಸೀರಿಯಸ್ಲಿ ನನಗಂತೂ ಇಷ್ಟ ಆಗಿಲ್ಲ ಕೊಂಡೆ. ಆ್ಯಂಡ್ ಏನು ಅಂತಂದರೆ ಆ ಕ್ಲೈಂಟಿಂದ ಆದರೂ ನಾನು ಈ ಥರ ಕ್ಯಾಪುಚಿನೋ ಟ್ರೈ ಮಾಡಿ ಇನ್ನೊಂದು ಸರಿ ಕುಡಿಬಾರ್ದು ಅನ್ನೋದನ್ನು ಕಲ್ತ್ಕೊಂಡೆ. ಆ್ಯಂಡ್ ಪಾಪ ವೀಡಿಯೋ ಕೂಡ ಮಾಡಿಕೊಟ್ರು, ಅವ್ರು ಕಾಲಲ್ಲಿದ್ದರು. ಕೆಲವೊಂದು ಗ್ಲಿಮ್ಸು ಕೂಡ ತೊಗೊಂಡ್ರು ನಾನು ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೆ. ಬಟ್ ಅವ್ರು ಕಂಫರ್ಟಬಲ್ ಆಗಿರಲಿಲ್ಲ, ಸೊ ನಾನು ಅದಕ್ಕೆ ಅವ್ರದ್ದೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಟೈಟಾಗಿ ಮಾಡು, ಟೈಟಾಗಿ ಆಗಿ ಮಾಡು. ಅಮ್ಮ ಅಮ್ಮ ನಿಂತ ಅಮ್ಮ, ನನ್ನ ಮಗು ಹುಷಾರಿಲ್ಲ. ಅಮ್ಮ ಮುತ್ತ ಕೊಡೆ, ಮುತ್ತ ಕೊಡೆ, ಮುತ್ತ ಮುತ್ತ. ಹಾ ಥ್ಯಾಂಕ್ ಯು. ಹಗ್ 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 ಮಾಡು, ಹಗ್ ಮಾಡು. ಅಮ್ಮ ನನ್ನ ಮಗು ಹುಷಾರಿಲ್ಲ. ಮೇಲಾಗತ್ತೆ ಮೇಲಾಗತ್ತೆ ಮೇಲಾಗತ್ತೆ, ಹುಷಾರು. ಏನಾಯ್ತು ಏನಾಯ್ತು ಬಂಗಾರಿ? ಏ ಇಲ್ಲಿ 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 ಅಲ್ಲೋಡಿ ಪಾಪು. ಆಯ್ ಪಾಪು, ಆಯ್ ಪಾಪು. ಯಾರಿ ಪಾಪು? ಏನಾಯ್ತಮ್ಮ ನಿಮಗೆ? ಏನಮ್ಮ? ಅಬ್ಬುನಾ? ಮೇಲಾಗ ಮೇಲ. ಮಕ್ಕಳಲ್ಲೂ ಸಾಧ್ಯವಾ? ಒಂದು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ರೆಸ್ಟ್ ಮಾಡಿ ಮತ್ತೆ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೂ ಟೈಮ್ ಪಾಸ್ ಆಗಲ್ಲ ಅಂದ್ಬಿಟ್ಟು ಪಾರ್ಕ್ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಆ್ಯಂಡ್ ಈಗ ಪಾರ್ಕ್ ಹೋಗಿ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಗಾಡಿ ಸರ್ವಿಸಿಗೆ ಬಿಟ್ಟಿದ್ದಾರೆ, ತಗೊಂಡು ಬರ್ತಾ ಒಂದು ಸ್ವಲ್ಪ ಪಾನಿಪುರಿ ತಿನ್ಕೊಂಡು ಬರೋಣ. ಲೆಟ್ಸ್ ಗೋ. Thank you so much for watching. Bye bye. See you in next vlog.